ಹಿಂದಿನ ಭಾಗದಲ್ಲಿ ಸಂಜಯ್ ಇಷ್ಟ ಇಲ್ಲದಿದ್ರೂ ತನ್ನ ತಾಯಿಗೋಸ್ಕರ ಹೆಂಡತಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತಾನೆ. ಆದರೆ ಅಲ್ಲೂ ಕೂಡ ಹೆಂಡತಿ ಮೇಲೆ ಕೋಪ ಮಾಡಿಕೊಂಡು ಅವಳೊಬ್ಬಳನ್ನೇ ದೇವಸ್ಥಾನದಲ್ಲಿ ಬಿಟ್ಟು ಅವನು ಸೀದಾ ಆಫೀಸಿಗೆ ಹೋಗಿರ್ತಾನೆ. ಇಷ್ಟೆಲ್ಲ ಮುನಿಸಲ್ಲಿರೋ ಸಂಜಯ್ಗೆ ಪ್ರಿಯಾ ಇಷ್ಟ ಆಗ್ತಾಳ. ಪ್ರಿಯಾ ತನ್ನ ಗಂಡನ ಮನಸ್ಸನ್ನ ಗೆಲ್ತಾಳ ಅಂತ ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ಇದೇನೇ ಪ್ರಿಯಾ, ಹೋಗ್ತಾ ಗಂಡ ಹೆಂಡತಿ ಇಬ್ರು ಹೋಗಿದ್ರಿ, ಆದರೆ ಬರ್ತಾ ನೀನೊಬ್ಳೇ ಬರ್ತಿದ್ಯಾ? ನಿನ್ನ ಗಂಡ ಎಲ್ಲೋದ? ಅದು ಅತ್ತೆ, ಅದೇನಂದರೆ ತುಂಬ ಕೆಲಸ ಇದೆ ಅಂತ ಅವ್ರ ಆಫೀಸ್ ಕಡೆಯಿಂದ ಅವ್ರ ಬಾಸೇ ಫೋನ್ ಮಾಡಿದರು. ಅದಕ್ಕೆ ಮತ್ತು ಪೂಜೆ ಹೇಗೂ ಆಗಿದೆಯಲ್ಲ, ನೀವು ಹೋಗಿ ನಾನು ಆಟೋನಲ್ಲಿ ಮನೆಗೆ ಹೋಗ್ತೀನಿ ಅಂದೆ. ಅದಕ್ಕೆ ಅವರೇ ನನ್ನ ಆಟೋಗೆ ಹಚ್ಚಿ ಅವ್ರ ಆಫೀಸಿಗೆ ಹೋದ್ರು ಅತ್ತೆ. ಅಲ್ಲ, ಅಷ್ಟಲ್ಲದೆ ಹೇಳಿ ಕಳಿಸಿದ್ದೀನಿ ಹೆಂಡತಿ ಜೊತೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಾ ಅಂತ. ಪರವಾಗಿಲ್ಲ ಬಿಡಿ ಅತ್ತೆ, ಅವ್ರ ಪೂಜೆ ಆಗೋವರೆಗೂ ನನ್ನ ಜೊತೆನೇ ಇದ್ದರು. ಪೂಜೆ ಎಲ್ಲ ಮುಗಿದ್ಮೇಲೆ ನಾನೇ ಹೋಗಿ ಅಂತ ಹೇಳಿದೆ, ಆಮೇಲೆ ಹೋದರು. ವನಜ, ಸೊಸೆನೇ ಹೇಳ್ತಿದ್ದಾಳಲ್ಲ, ನಾನು ಹೇಳಿದ್ದಕ್ಕೆ ಅವನು ಹೋದ ಅಂತ. ಏನೋ ತುಂಬ ಕೆಲಸ ಅನಿಸುತ್ತೆ, ಅದಕ್ಕೆ ಹೋಗಿರ್ತಾನೆ. ಹೋಗ್ಲಿ ಬಿಡು, ಅದನ್ನೇ ಯಾಕೆ ಕೇಳ್ತೀಯ ಪದೇ ಪದೇ? ಸರಿ ಸರಿ, ಅವನ ಹತ್ರ ನಾನೇ ಮಾತಾಡ್ಕೋತೀನಿ. ಪ್ರಿಯಾ, ನೀನು ಹೋಗಮ್ಮ, ಏನಾದರೂ ಹೊಟ್ಟೆಗೆ ತಿನ್ನು. ದೇವಸ್ಥಾನಕ್ಕೆ ಹೋಗಿ ಸುಸ್ತಾಗಿರ್ತೀಯ, ಹೋಗಮ್ಮ ಹೋಗು. ಪಾಪ ಪ್ರಿಯಾ, ದೇವಸ್ಥಾನದಲ್ಲಿ ತನ್ನ ಗಂಡ ನನ್ನ ಬಿಟ್ಟು ಹೋದ ಅಂತ ಹೇಳಿದ್ರೆ ಅತ್ತೆ ಮಾವ ಎಲ್ಲಿ ಬೇಜಾರು ಮಾಡ್ಕೋತಾರೋ ಅನ್ನೋ ಕಾರಣಕ್ಕೆ ಏನು ಹೇಳ್ದೆ ಏನೋ ಒಂದು ಸುಳ್ಳು ಹೇಳಿ ತನ್ನ ಗಂಡನೇ ಒಳ್ಳೆಯವನು ಅನ್ನೋ ಹಾಗೆ ಮಾತಾಡ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಸಂಜಯ್ ಆಫೀಸ್ನಲ್ಲಿ ಪಾರ್ಟಿ ಅರೇಂಜ್ ಮಾಡಿರ್ತಾರೆ. ಆ ಪಾರ್ಟಿಗೆ ಎಲ್ಲ ವರ್ಕರ್ಸ್ ಅವ್ರವ್ರ ಫ್ಯಾಮಿಲಿ ಜೊತೆ ಬರಬೇಕು ಅಂತ ಹೇಳಿರ್ತಾರೆ. ಅಲ್ಲ ಕಣೋ ಮಗನೆ, ನಿಮ್ಮ ಆಫೀಸ್ನಲ್ಲಿ ಫಂಕ್ಷನ್ ಇರೋದು, ನಾವೆಲ್ಲ ಏನಕ್ಕೋ ಅಲ್ಲಿಗೆ? ಅಯ್ಯೋ, ಅದು ಹಾಗಲ್ಲ ಕಣೆ ವನಜ. ಆಫೀಸ್ನಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಅಲ್ಲೇ ಎಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ಆ ಕೆಲಸಗಾರರು ಅವ್ರ ಮನೆಯವ್ರನ್ನೆಲ್ಲ ಕರ್ಕೊಂಬರ್ಬೇಕು, ಅವ್ರ ಜೊತೆ ಬರಬೇಕು ಅಂತ ಹೇಳಿರ್ತಾರೆ. ಓ ಹೌದೇನ್ರಿ? ಅಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಿದ್ದೀರಾ ನೋಡಿ. ನೀವೆಲ್ಲಾದ್ರೂ ಕೆಲ್ಸಕ್ಕೆ ಹೋಗಿದ್ರೇನ್ರಿ? ನನಗೆ ಗೊತ್ತಾಗ್ದೆ. ಅಮ್ಮ, ತಮಾಷೆ ಸಾಕು. ಇವಾಗ ಮೊದಲು ಹೇಳು, ನಿಮಗೆಲ್ಲ ಒಪ್ಕೆನಾ ಬರೋಕೆ? ಲೋ ಮಗನೆ, ಹೊಸ್ದಾಗಿ ಮದುವೆ ಆಗಿದೆಯಾ, ನೀನು ನಿನ್ನ ಹೆಂಡತಿ ಇಬ್ರು ಹೋಗಿ ಬಂದ್ರೋ. ಇಬ್ಬರೇ ಇದ್ರೆ ಸ್ವಲ್ಪ ಸಮಯ ಕಳೆದಂಗೂ ಆಗುತ್ತೆ. ನಿಮ್ಮ ಜೊತೆ ನಾವೇನಕ್ಕೋ? ಏನು, ಅವಳ ಜೊತೆನಾ? ಏನಮ್ಮ ನೀನು, ಇರೋ ಒಂದು ಫಂಕ್ಷನಿಗೂ ಬರಲ್ಲ ಅಂತಿದ್ಯಲ್ಲ? ಹೌದು ಅತ್ತೆ, ನಿಮ್ಮ ಮಗನ ಜೊತೆ ನೀವು ಹೋದ್ರೇ ಚೆನ್ನಾಗಿರುತ್ತೆ. ಅವರಿಗೂ ತುಂಬ ಖುಷಿಯಾಗುತ್ತೆ. ನೀವೇ ಹೋಗಿ ಅತ್ತೆ, ನಾನು ಮನೇಲಿ ಇರ್ತೀನಿ. ಏ ಸಾಕು, ಬಾಯಿ ಮುಚ್ಚೆ. ಅಲ್ಲ ಕಣೆ, ನಿನ್ನ ಗಂಡನ ನನ್ನ ಸರ್ಗಿಡ್ಕೊಂಡೇ ತಿರುಗಲಿ ಅಂತನ ನಾನು ನಿನ್ನ ಅವನಿಗೆ ಮದುವೆ ಮಾಡ್ತಿರೋದು? ನನ್ನ ಮಗನ ಸಾಕಿ ಸಾಕಿ ನನಗೆ ಬೇಜಾರಾಗಿದೆ. ಸೊಂಟ ಎಲ್ಲ ನೋವು ಶುರುವಾಗಿದೆ. ಅದಕ್ಕೆ ಮದುವೆನಾದರೂ ಮಾಡಿದ್ರೆ ಇನ್ಮೇಲಿಂದ ನೀನಾದರೂ ನೋಡ್ಕೊಳ್ತೀಯ ಅಂತ ನಿಮ್ಮಿಬ್ರಿಗೆ ಮದುವೆ ಮಾಡಿದೆ. ನೀನು ನೋಡಿದ್ರೆ ಇನ್ನೂ ನನ್ನ ಸರ್ಗಿಗೆ ಗಂಟು ಹಾಕೋ ಹಾಗೆ ನೋಡ್ತಿದ್ಯಪ್ಪ. ಅಂದರೆ ನಾನು ಭಾರ ಆಗಿದ್ದೆ ಅನ್ಸುತ್ತೆ ಅಲ್ವಾ ನಿನಗೆ? ಅದಕ್ಕೆ ಇವ್ರ ಜೊತೆ ನನ್ನ ಮದುವೆ ಮಾಡಿಸ್ದೆ. ಅಯ್ಯೋ ಹಾಗಲ್ಲ ಕಣೋ ಮಗನೆ, ನಾನು ಸುಮ್ಮನೆ ತಮಾಷೆ ಮಾಡಿದೆ. ನಿನಗೆ ಮದುವೆ ಆದಮೇಲೆ ಗಂಡ ಹೆಂಡ್ತಿನೇ ಎಲ್ಲ ಕಡೆ ಹೋಗಬೇಕು ಕಣೋ. ನೀನೇನೋ ಇನ್ನೂ ಅಮ್ಮ ಅಂತಿದೆಯಲ್ಲ. ನೋಡು, ನಾಳೆ ಇರೋ ಪಾರ್ಟಿಗೆ ನಿನ್ನ ಹೆಂಡ್ತಿನೇ ಕರ್ಕೊಂಡೋಗಿ ನೀನು. ಛೇ, ನನ್ನ ಕರ್ಮ, ನಾನು ನಾಳೆ ಇವ್ರ ಜೊತೆ ಪಾರ್ಟಿಗೆ ಹೋಗ್ಬೇಕು. ಸಂಜಯ್ಗೆ ತನ್ನ ಹೆಂಡ್ತಿನ ಜೊತೆಲಿ ಪಾರ್ಟಿಗೆ ಕರ್ಕೊಂಡೋಗೋಕ್ಕೆ ಮನಸ್ಸೇ ಇರಲ್ಲ. ಆದರೆ ವಿಧಿ ಇಲ್ಲದೆ ತಾಯಿ ಮಾತಿಗೆ ಬೆಲೆ ಕೊಟ್ಟು ಪಾರ್ಟಿಗೆ ಕರ್ಕೊಂಡೋಗೋಕ್ಕೆ ಒಪ್ಕೊಂಡಿರ್ತಾನೆ. ಆದರೆ ಪ್ರಿಯನಿಗೆ ತನ್ನ ಗಂಡನ ಮನಸ್ಸು ಏನು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ಮಾರನೇ ದಿನ ಬೆಳಗ್ಗೆ ಅವಾಗಿಂದನೂ ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ಇರೋ ಈ ನಿನ್ನ ಮುಖಕ್ಕೆ ಅಲಂಕಾರ ಮಾಡ್ಕೊಳಕ್ಕೆ ಇನ್ನೂ ಎಷ್ಟೊತ್ತು ತಗೋತೀಯ? ಅರೆ, ಇವಳೇನು ಇಷ್ಟೊಂದು ಸುಂದರವಾಗಿದ್ದಾಳೆ? ಮಗನೇ ಸಂಜಯ್, ನಿನ್ನ ಹೆಂಡತಿ ಹೇಗೆ ಕಾಣ್ತಿದ್ದಾಳೋ? ನಾನೇ ನನ್ನ ಸೊಸೆನ ರೆಡಿ ಮಾಡಿದ್ದು ಕಣೋ. ನೀನು ಬೇರೆ ಪಾರ್ಟಿ ಇದೆ ಅಂತಿದ್ಯಲ್ಲ, ಮತ್ತು ಇವಳು ದಿನ ರೆಡಿ ಆಗೋ ಹಾಗೆ ರೆಡಿ ಆದರೆ ಅಲ್ಲೆಲ್ಲ ಬಂದಿರ್ತಾರೆ. ಆಮೇಲೆ ನನ್ನ ಸೊಸೆಗೆ ಏನಾದರೂ ಹೇಳಿಬಿಟ್ರೆ ಅದಕ್ಕೆ ನಾನೇ ರೆಡಿ ಮಾಡಿದ್ದೀನಿ. ಹೇಗೆ ಕಾಣ್ತಿದ್ದಾಳೋ ನನ್ನ ಸೊಸೆ? ತುಂಬ ಮುದ್ದಾಗಿ ಕಾಣಿಸ್ತಿದ್ದಾಳಲ್ವೇನೋ? ಹೌದಮ್ಮ, ಎಷ್ಟೇ ಅಂದರೂ ಅವಳು ನಿನ್ನ ಸೊಸೆ ಅಲ್ವಾ? ಉಫ್, ಮುದ್ದಾಗಿ ಕಾಣ್ತಿದ್ದಾಳ ಕೇಳ್ತಿದ್ಯಲ್ಲ ಅಮ್ಮ ನೀನು. ಇವಾಗಲೇ ಎತ್ಕೊಂಡು ಮುದ್ದು ಮಾಡೋಣ ಅಂತ ಅನ್ನಿಸ್ತಿದೆ ನನಗೆ. ಸರಿ ಸರಿ, ಇವಾಗಲೇ ತುಂಬ ಸಮಯ ಆಯಿತು, ಬೇಗ ಬೇಗ ಹೊರಡಿ. ಸರಿ ಅಮ್ಮ. ಪ್ರಿಯಾ, ಬಾ, ಟೈಮ್ ಆಯಿತು, ಹೋಗೋಣ. ಸರಿ ಅತ್ತೆ, ನಾವಿನ್ನು ಹೋಗಿ ಬರ್ತೀವಿ. ಹುಷಾರಾಗಿರಿ ಮನೇಲಿ. ಇಷ್ಟು ದಿನ ತನ್ನ ಹೆಂಡತಿ ಹಳ್ಳಿಯವಳು, ಮಾಡ್ರನ್ ಆಗಿರೋಕೆ ಬರಲ್ಲ ಅಂತೆಲ್ಲ ಕೋಪ ಮಾಡ್ಕೊಳ್ತಿದ್ದ ಸಂಜಯ್ಗೆ ತನ್ನ ಹೆಂಡತಿ ನೋಡಿ ವಿಶೇಷ ಅನ್ಸುತ್ತೆ. ನನ್ನ ಹೆಂಡತಿ ಇಷ್ಟೊಂದು ಸುಂದರವಾಗಿದ್ದಾಳ ಅಂತ ಆಶ್ಚರ್ಯ ಪಡ್ತಾನೆ. ಆದರೆ ಪ್ರಿಯಾ ಮಾತ್ರ
ನಾನು ಎಷ್ಟೇ ರೆಡಿ ಆದರೂ ನಾನು ಎಷ್ಟೇ ಚೆನ್ನಾಗಿ ಕಂಡ್ರು ನನ್ನ ಗಂಡಂಗೆ ನಾನು ಇಷ್ಟ ಆಗಲ್ಲ ಅಂದ್ಕೊಂಡಿರ್ತಾಳೆ. ಪಾರ್ಟಿ ಎಲ್ಲ ಮುಗಿಸ್ಕೊಂಡು ರಾತ್ರಿ ಗಂಡ ಹೆಂಡತಿ ಇಬ್ರು ನಡ್ಕೊಂಡು ಬರ್ತಾ ಇರ್ತಾರೆ. ಅಂಕಲ್ ಅಂಕಲ್ ಪ್ಲೀಸ್ ಊಟ ಕೊಡ್ಸಿ ಅಂಕಲ್, ತುಂಬಾ ಹಸಿವಾಗ್ತಿದೆ ಪ್ಲೀಸ್ ಅಂಕಲ್. ಏಯ್ ಹೋಗೋ, ಸುಮ್ಮನೆ ನಾಟಕ ಮಾಡ್ಕೊಂಡು ಬರ್ತೀರಾ ಎಲ್ಲರೂ. ಅಕ್ಕ ಪ್ಲೀಸ್ ಅಕ್ಕ, ನೀನಾದ್ರೂ ಹೇಳು, ನಂಗೆ ತುಂಬಾ ಹಸಿವಾಗ್ತಿದೆ, ನಂಗೆ ಊಟ ಕೊಡ್ಸಕ್ಕ ಪ್ಲೀಸ್ ಅಕ್ಕ. ಪ್ರಿಯಾ, ನಿನಗಿದೆಲ್ಲ ಗೊತ್ತಾಗಲ್ಲ. ಇವರೆಲ್ಲ ಸುಮ್ಮನೆ ನಾಟಕ ಮಾಡಿಕೊಂಡು ಹೋಗೋ ಬರೋರ ಹತ್ರ ಎಲ್ಲ ದುಡ್ಡು ಇಸ್ಕೊಳಕ್ಕೆ ಬರ್ತಾರಷ್ಟೇ. ಬಾ ನೀನು ಹೋಗೋಣ. ರೀ, ಹಾಗೆ ನಾಟಕ ಮಾಡಿಕೊಂಡು ದುಡ್ಡು ಇಸ್ಕೊಳ್ಳೋನೇ ಆಗಿದ್ರೆ ನಿಮ್ಮ ಹತ್ರ ಬಂದು ಊಟ ಕೊಡಿಸಿ ಅಂತ ಕೇಳ್ತಿರ್ಲಿಲ್ಲ. ಬದಲಾಗಿ ಅಣ್ಣ ಊಟ ತಗೋತೀನಿ ಹಣ ಕೊಡಿ ಅಂತ ಕೇಳ್ತಿದ್ದ ಅಲ್ವಾ? ನೀವೇ ಒಂದ್ಸಾರಿ ಯೋಚನೆ ಮಾಡಿ. ಹೌದಲ್ವಾ ಪ್ರಿಯಾ, ನಾನು ಇದನ್ನೆಲ್ಲ ಯೋಚನೆನೇ ಮಾಡಿರಲಿಲ್ಲ. ಸರಿ ಬಾ ಪುಟ್ಟ, ಊಟ ಕೊಡಿಸ್ತೀನಿ. ಪ್ರಿಯನ್ ಮನ್ಸು ಕೂಡ ತುಂಬ ಒಳ್ಳೆಯದು. ಯಾಕೋ ನಾನೇ ಇವಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನಿಸುತ್ತೆ. ಆದರೆ ಇವಾಗ ಗೊತ್ತಾಗ್ತಿದೆ ಇವಳೇನು ಅಂತ. ಸಂಜಯ್ ಇಷ್ಟು ದಿನ ತನ್ನ ಹೆಂಡತಿ ಹತ್ರ ಸರಿಯಾಗಿ ಮಾತೇ ಆಡಿರಲ್ಲ. ಯಾವಾಗಲೂ ಕೋಪ ಮಾಡ್ಕೊಳ್ಳೋದು ಬಿಟ್ಟು ಬೇರೇನೂ ಮಾಡಿರಲ್ಲ. ಹಾಗಾಗಿ ಅವಳೇನು ಅನ್ನೋದು ಅರ್ಥನೇ ಆಗಿರಲ್ಲ. ದಿನ ಕಳೀತಾ ಸಂಜಯ್ಗೆ ಪ್ರಿಯನ್ ಮೇಲೆ ಪ್ರೀತಿ ಆಗೋಕ್ಕೆ ಶುರುವಾಗುತ್ತೆ. ಆದರೆ ಇಷ್ಟು ದಿನಾಲೂ ಜಗಳನೇ ಆಡ್ತಿದ್ದವನಿಗೆ ಇವಾಗ ಆಗಿರೋ ಪ್ರೀತಿ ಹೇಳ್ಕೊಳ್ಳೋಕೆ ತುಂಬಾ ಕಷ್ಟ ಅನ್ನಿಸ್ತಿರತ್ತೆ. ಆದರೆ ಪ್ರಿಯಾ ಮಾತ್ರ ಗಂಡ ನನ್ನ ಒಪ್ಕೊಳ್ಳೋದೇ ಇಲ್ಲ ಅಂದ್ಕೊಂಡು, ಅಯ್ಯೋ ಏನು ಹೇಳ್ತಿದೀಯ ಮಗಳೇ ನೀನು? ಹೌದಮ್ಮ, ನೀನು ಅನ್ಕೊಂಡಿರೋ ಹಾಗೆ ನಾನು ನನ್ನ ಗಂಡ ಸಂತೋಷವಾಗಿಲ್ಲ. ಹೌದಮ್ಮ, ನನ್ನ ಮದುವೆ ಆಗಿ ಬಂದಾಗಿಂದನೂ ಅವ್ರು ಒಂದು ದಿನನೂ ನನ್ನ ಹತ್ರ ಚೆನ್ನಾಗಿ ಮಾತಾಡಿಲ್ಲ. ಹೆಂಡತಿ ಅನ್ಕೊಳ್ಳೋದು ಬೇಡ ಅಮ್ಮ, ಮನೇಲಿ ಒಬ್ಳು ಅಂತಾನೂ ನೋಡ್ತಾ ಇಲ್ಲ. ಅಯ್ಯೋ ದೇವ್ರೇ, ಏನು ಹೇಳ್ತಿದೀಯ ಮಗಳೇ? ಯಾಕೆ ಇದೆಲ್ಲ ಮೊದಲೇ ಹೇಳಲಿಲ್ಲ ನೀನು ನನಗೆ? ಇವತ್ತೆಲ್ಲ ನಾಳೆ ಸರಿ ಹೋಗ್ತಾರೆ ಅಂತ ಅನ್ಕೊಂಡೆ ಅಮ್ಮ. ಆದರೆ ಅವ್ರಿಗೆ ನಾನು ಯಾವತ್ತೂ ಇಷ್ಟನೇ ಆಗಲ್ಲ ಅಂತ ಅನ್ನಿಸ್ತಿದೆ. ಅದು ಗೊತ್ತಾಗ್ತಿದೆ ಅಮ್ಮ. ಅಮ್ಮ, ನನ್ನ ಮದುವೆ ಆಗೋಕೆ ಅವ್ರಿಗೆ ಇಷ್ಟನೇ ಇರಲಿಲ್ವಂತೆ. ಆದರೆ ಅತ್ತೆ ಒತ್ತಾಯಕ್ಕೆ ನನ್ನ ಮದುವೆ ಆಗಿರೋದಂತೆ. ಇದನ್ನೆಲ್ಲ ಫಸ್ಟ್ ನೈಟ್ ದಿನನೇ ಹೇಳಿದ್ರು ನನಗೆ. ಅಯ್ಯೋ ಭಗವಂತ, ಏನೇ ನಿನ್ನ ಬಾಳು ಹೀಗಾಗೋಯ್ತು? ಅಯ್ಯೋ ಮಗಳೇ. ಸರಿ ಮಗಳೇ, ನೀನೇನು ಬೇಜಾರು ಮಾಡ್ಕೋಬೇಡ. ನಾನು ನಿನ್ನಪ್ಪ ಬರ್ತೀವಿ, ಏನು ವಿಷಯ ಅಂತ ಮಾತಾಡೋಣ. ನೀನು ಅಲ್ಲಿರೋದೇ ಬೇಡ ಮಗಳೇ. ಗಂಡ ಇದ್ದು ಇಲ್ದಿರೋ ಥರ ಯಾಕೆ ಅಲ್ಲಿರ್ಬೇಕು ಹೇಳು? ನೀನು ಬೇಜಾರು ಮಾಡ್ಕೋಬೇಡ ಮಗಳೇ, ಇವಾಗಲೇ ಹೊರಟು ಬರ್ತೀವಿ. ಪಾಪ ಪ್ರಿಯಾಂಕಾ ತನ್ನ ಗಂಡ ಬದಲಾಗ್ತಾರೆ ಅಂತ ತುಂಬ ಸಮಯದವರೆಗೂ ಕಾಯ್ತಾಳೆ. ಆದರೆ ಸಂಜಯ್ ಯಾವುದೇ ರೀತಿ ಬದಲಾಗದೇ ಇರೋದನ್ನ ನೋಡಿ ತುಂಬ ಬೇಜಾರು ಮಾಡಿಕೊಂಡು ಇರೋ ಎಲ್ಲ ವಿಷಯನೂ ತನ್ನ ತವ್ರ ಮನೆಯವ್ರ ಹತ್ರ ಹೇಳ್ತಾಳೆ. ಯಾವ ತಾಯಿ ತಾನೇ ಮಗಳ ಜೀವನ ಹೀಗೆ ಹಾಳಾಗ್ತಿದೆ ಅಂತ ಗೊತ್ತಿದ್ದು ಸುಮ್ಮನೆ ಇರ್ತಾಳೆ ಹೇಳಿ ನೋಡೋಣ. ಹಾಗೆ ಪ್ರಿಯನ್ ಅಪ್ಪ ಅಮ್ಮ ಕೂಡ ತನ್ನ ಮಗಳನ್ನ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿರ್ತಾರೆ. ಏನು ಹೇಳ್ತಾ ಇದ್ದೀರಾ ಬೀಗ್ರೆ ನೀವು? ಮತ್ತು ನನ್ನ ಸೊಸೆ ಗಂಡ ಹೆಂಡತಿ ಮಧ್ಯೆ ಏನೂ ಸಮಸ್ಯೆ ಇಲ್ಲ, ಎಲ್ಲನೂ ಸರಿ ಇದೆ ಅನ್ನೋ ಥರನೇ ಇದ್ಲಲ್ಲ ಬೀಗ್ರೆ. ಒಂದಿನನೂ ನನಗೆ ತೋರಿಸ್ಕೊಂಡೇ ಇಲ್ಲ. ಯಾಕಮ್ಮ ಹೀಗೆ ಮಾಡಿದೆ? ಒಂದು ಸಾರಿನಾರು ನನ್ನ ಹತ್ರ ಹೇಳೋದಲ್ವೇನಮ್ಮ? ಅದು ಅತ್ತೆ ನೋಡಿ ವನಜಾ ಅವರೇ, ಇವಾಗ ಆಗಿರೋದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಅಳಿಯಂದ್ರಿಗೆ ನನ್ನ ಮಗಳು ಇಷ್ಟ ಇಲ್ಲ ಅಂತ ಅಂದಮೇಲೆ ಇವಳನ್ನ ಇದೇ ಮನೇಲಿ ಬಿಟ್ಟು ಹೋಗೋದು ಸರಿಯಾಗಲ್ಲ. ಇಲ್ಲೇ ಬಿಟ್ಟು ಹೋದರೆ ಇವಳ ಜೀವನನೂ ಹಾಳು ಮಾಡ್ದಂಗೆ ಆಗುತ್ತೆ, ನಿಮ್ಮ ಮಗನ ಜೀವನನೂ ಹಾಳು ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಏನು ಹೇಳ್ತಾ ಇದ್ದೀರಾ ಬೀಗ್ರೆ ನೀವು? ನನ್ನ ಸೊಸೆನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ದೀರಾ? ಲೋ ಸಂಜು, ಇವಾಗಾದರೂ ಏನಾದರೂ ಮಾತಾಡೋ ಬಾಯಿ ಬಿಟ್ಟು. ಇಷ್ಟು ದಿನ ಆದರೂ ನಿನಗೆ ಅವಳ ಮೇಲೆ ಪ್ರೀತಿ ಆಗಿಲ್ವೇನೋ? ನನ್ನ ಸೊಸೆ ಬಂಗಾರದಂತೋಳು ಕಣೋ, ಏನಾದರೂ ಮಾತಾಡೋ. ಹೋಗ್ಲಿ ಬಿಡಿ ವನಜಾ ಅವರೇ, ಪಾಪ ಅವರಾದರೂ ಏನು ಹೇಳ್ತಾರೆ ಹೇಳಿ? ಅವರಿಗೆ ಯಾರು ಇಷ್ಟ ಇದ್ದಾರೋ ಅವ್ರ ಜೊತೆನೇ ಮದುವೆ ಮಾಡಿಸ್ಬೇಕಿತ್ತು. ಅದು ಬಿಟ್ಟು ನಮ್ಮ ಇಷ್ಟದಂತೆ ಅವ್ರಿಗೆ ಮದುವೆ ಮಾಡಿದ್ವಿ, ಅದು ನಮ್ಮದೇ ತಪ್ಪಲ್ವಾ? ನಿಮ್ಮ ಮಗನಿಗೆ ಅವ್ರಿಗೆ ಯಾರು ಇಷ್ಟನೋ ಕೇಳಿ ಅವ್ರಿಗೆ ಇಷ್ಟ ಆಗೋರ ಜೊತೆನೇ ಮದುವೆ ಮಾಡಿಸಿ. ನಾವು ನಮ್ಮ ಮಗಳಿಗೆ ಬೇರೆ ಮದುವೆ ಮಾಡ್ತೀವಿ. ನೋ, ಅದು ಯಾವತ್ತೂ ಸಾಧ್ಯ ಇಲ್ಲ. ಯಾಕೋ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ? ನಿನಗಂತೂ ಅವಳನ್ನ ಪ್ರೀತಿಯಿಂದ ನೋಡ್ಕೊಳಕ್ಕಾಗಿಲ್ಲ. ಅಟ್ಲೀಸ್ಟ್ ಅವಳಿಗೆ ಇಷ್ಟ ಬಂದ ಜೀವನನಾರು ಬದುಕೋಗ್ಬಿಡು. ಅತ್ತೆ ಪ್ಲೀಸ್ ಅತ್ತೆ, ಅವಳನ್ನ ಎಲ್ಲಿಗೂ ಕರ್ಕೊಂಡು ಹೋಗ್ಬೇಡಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಪ್ರಿಯಾ, ನೀನಂದರೆ ನನಗೆ ತುಂಬ ಇಷ್ಟ ಕಣೆ.
ನೀನು ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ತುಂಬ ಬೇಗ ಧೈರ್ಯ ಬಂತು, ಆದರೆ ಇಷ್ಟ ಇದೆ ಅಂತ ಹೇಳೋಕ್ಕೆ ಮಾತ್ರ ಧೈರ್ಯನೇ ಬರಲಿಲ್ಲ. ಅದಕ್ಕೆ ಇಷ್ಟು ದಿನ ಹೇಳಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಪ್ಲೀಸ್ ಪ್ರಿಯಾ, ನನ್ನ ಬಿಟ್ಟು ಹೋಗಬೇಡ. ನೀನಿಲ್ಲದೆ ನಂಗೆ ಬದುಕೋಕ್ಕಾಗಲ್ಲ. ನೀನಂದರೆ ನಂಗೆ ತುಂಬ ಇಷ್ಟ ಕಣೆ. ಪ್ಲೀಸ್ ಕಣೆ, ಬಿಟ್ಟು ಹೋಗಬೇಡ. ಪ್ರಿಯಾ ಇಷ್ಟು ದಿನ ಕಾದಿದ್ದೇ ಇದಕ್ಕೆ ತಾನೇ, ತನ್ನ ಗಂಡ ತನ್ನ ಪ್ರೀತಿಸ್ಲಿ ಅಂತ. ಇವಾಗ ಅವನೇ ಪ್ರೀತಿಸ್ತಿರುವಾಗ ಅವಳಾದರೂ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತಾಳೆ? ಗಂಡ ಹೆಂಡತಿ ಇಬ್ಬರು ಇನ್ಮೇಲಿಂದ ಸುಖವಾಗಿ ಸಂಸಾರ ಮಾಡ್ತಾರೆ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನು ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.